ನಾನು ಮೊನ್ನೆನೋ ಅದನ್ನೇ ಹೇಳಿದ್ದೆಲ್ಲ ಬ್ರದರ್. ಈಗ ಮೊದಲು ಗೃಹ ಸಚಿವರು ಹೇಳಿದ್ರು ಸಣ್ಣ ಘಟನೆ ಅಂದರು, ಅದೊಂದು ಆಕಸ್ಮಿಕವಾದಂಥ ಪ್ರಕರಣ ಅಂದರು. FIR ಅಲ್ಲಿ ಏನಿದೆ, ಪೊಲೀಸ್ FIR ಹಾಕಿದಾಗ ಕೋಮುಗಲಭೆ ಅಂತಕ್ಕಂಥದ್ದನ್ನು ಸೇರಿಸವ್ರೆ FIRನಲ್ಲಿ. ನಂತರ ನಮ್ಮಗಳನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು ಅಂತ ಹೇಳಿದ್ದಾರೆ. ಈ ಸರ್ಕಾರದಲ್ಲಿ ಗೃಹ ಸಚಿವರ ಹೇಳಿಕೆ ನೋಡಿದಾಗ ಪಾಪ ಮೂರು ಅವಧಿ ಮಂತ್ರಿ ಆಗಿದ್ರಂತಲ್ಲ, ಭಾಳ ಅನುಭವ ಇದೆಯಂತಲ್ಲ, ಇದೇ ಅವರ ಅನುಭವ. ಹೋಗಲಿ, ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಘಟನೆದು ವಿಷಯಗಳನ್ನು ಕ್ರೋಢೀಕರಿಸಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಸೌಜನ್ಯವಾದರೂ ಇರಬೇಕಲ್ಲ. ಅವ್ರು ಹೇಳಿದೆ ಸರಿ ಅಂತ ಹೇಳಿದ್ರೆ ಆಗುತ್ತೆ. ಈಗ ನಾನು ಹೇಳಿಕೆ ಕೊಡಬೇಕಾದ್ರೆ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಮಾಹಿತಿಯನ್ನು ಹಲವಾರು ರೀತಿಯಲ್ಲಿ ನಾನು ಪಡೆದು ನಂತರ ಮಾತಾಡಿದೆ. ಪಾಪ ಅವರು ಭಾಳ ದೊಡ್ಡವರಿದ್ದಾರೆ. ಇಲ್ಲಿ ಪ್ರಶ್ನೆ ಇವತ್ತು ಮಂಡ್ಯದ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿದ್ದಾರೆ, ಪಾಪ ಈಗ ಅವ್ರಿಗೆ ಅರಿವಾಗಿದೆಯೇನೋ ಅಂತ ಗೊತ್ತಿಲ್ಲ ನನಗೆ. ಅರಿವಾಗಿರಬಹುದು. ಅಲ್ಲಿ ಇವತ್ತು ಗಲಾಟೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಇದ್ದಿದ್ದು 100-150 ಜನ 10 ನಿಮಿಷದಲ್ಲಿ ಅವ್ರನ್ನ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು. ಯಾತಕ್ಕೆ ಮಾಡಲಿಲ್ಲ? ಯಾಕೆ ಫೇಲ್ಯೂರ್ ಆಯ್ತದು? ಇದೆಲ್ಲ ನೋಡಿದಾಗ ಸರ್ಕಾರದಲ್ಲಿ ಇಂಥ ಒಂದು ಪ್ರಕರಣಗಳ ನಡೀಲಿ ಅಂತಕ್ಕಂಥ ಉದ್ದೇಶವೇ ಅವರಿಗಿದೆ. ಕಾರಣ, ಈಗ ನೀವು ಕಳೆದ 1 ತಿಂಗಳಿಂದ ನಾನು ಮಾಧ್ಯಮದಲ್ಲೇ ಗಮನಿಸ್ತೀನಿ, ಹಲವಾರು ಸೂಕ್ಷ್ಮವಾದಂಥ ಪ್ರಕರಣಗಳು ಪ್ರತಿನಿತ್ಯ ನಿಮ್ಮ ಹತ್ರ ಬರ್ತಾಯಿದೆ. ಪ್ರತಿನಿತ್ಯ ನೀವು ಹಲವಾರು ಸೂಕ್ಷ್ಮವಾದಂಥ ವಿಷಯಗಳನ್ನು ಬಿತ್ತರಿಸ್ತಕ್ಕಂಥದ್ದೇನಿದೆ, ಅದನ್ನು ಬಿತ್ತರಿಸ್ತಕ್ಕಂಥ ಒಂದು ಮಾಹಿತಿ ಕೊಡರೆ ಪೊಲೀಸ್ ಇಲಾಖೆ. ಈಗ ಅವೆಂಥವು SIT ತನಿಖೆ, SIT ಚಾರ್ಜ್ ಶೀಟು, ಇವೆಲ್ಲ ಏನು ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಕೈ ಸಿಗ್ತಾ ಇದೆ, ಯಾರು ಕೊಡ್ತಾ ಇರೋದು? ನೀವು ತನಕ ಮಾಡಿರ್ತಕ್ಕಂಥ ಸಂಸ್ಥೆನಾ? ಅವೆಲ್ಲ ಬರ್ತಿರೋ ತನಿಖಾ ಸಂಸ್ಥೆಗಳಲ್ಲೇ ತಾನೆ ನಿಮಗೆ ಮಾಹಿತಿ ಸಿಗೋದು. ಅದೇನು ಬರ್ತಾ ಇದೆಯಲ್ಲ ಕತೆ, ಘಟನೆಗಳು ಎಲ್ಲರದು, ಭಾಳ ಜನದ್ದು. ಈ ಥರ ಘಟನೆಗಳನ್ನು ತರೋದರಿಂದ ಮುಖ್ಯಮಂತ್ರಿಗಳ ಮೂಢ ಹಗರಣ ಇರ್ಬೋದು, ಇಲ್ಲಿಂದ ನಿಮ್ಮ ವಾಲ್ಮೀಕಿ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಇದೆಲ್ಲವನ್ನು ಮುಚ್ಚಾಕೊಳ್ಳಿಕ್ಕೆ, ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಿಕ್ಕೆ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಒಂದು ವಿಷಯಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ನಡೀತದೆ. ತಮ್ಮ ಆಪ್ತರು ಇಲ್ಲ ಅಲ್ಲಿ ಅವ್ರ ಮಗ ಇದ್ದಿದ್ದು ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಎಲ್ಲಿ ಘಟನೆ ಆದಾಗ ಚಲುವರಾಯಸ್ವಾಮಿ ಅವರ ಆಪ್ತ ಮತ್ತೆ ನಾಗಮಂಗಲ ಕಾಂಗ್ರೆಸ್ ಅಧ್ಯಕ್ಷ, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಹೇಳಿಲ್ಲ, ಅವ್ರ ಮಗನ ಹೆಸರು ನಾನು ಹೇಳಿಲ್ಲ. ನಾನು ಹೇಳಿಕೆ ತೆಗೆದು ನೋಡಿ, ನಾನು ಯಾರ ಬಗ್ಗೆನೂ ಹೇಳಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, BJPಯವರು ಇದ್ದಾರೆ, ಸ್ಥಳದ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ದೀನಿ ಮೆರವಣಿಗೆಯಲ್ಲಿ. ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿಲ್ಲ. ನಾನು ಎಲ್ಲ ಸಮಾಜಕ್ಕೂ ಏನು ಹೇಳಿದ್ದೀನಿ, ಸರ್ವ ಜನಾಂಗದ ಶಾಂತಿ ತೋಟ ಕಾಪಾಡ್ರಪ್ಪ ಅಂತ ಹೇಳಿದ್ದೀನಿ. ಸರ್, ಇನ್ನು ಮುನಿರತ್ನ ವಿರುದ್ಧ ಕೂಡ ಒಂದು ಜಾತಿ ನಿಂದನೆ ಕೇಸ್ ಆಗಿರೋದು, ಜೊತೆಗೆ ಒಕ್ಕಲಿಗ ಮತ್ತು ದಲಿತ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿದೆ. ಅದು ನನಗೆ ವಿಷಯ ಗೊತ್ತಿಲ್ಲ. ನಾನು ಬೆಳಗ್ಗೆ ನೋಡ್ತಾ ಇದ್ದೀರಿ, ಸಾವಿರಾರು ಜನ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ಸುಮಾರು 5-6 ಗಂಟೆಗಳ ಕಾಲ ಅವ್ರ ಕಷ್ಟ ಸುಖ ಕೇಳ್ಕೊಂಡು ಕೂತಿದ್ದೀನಿ. ನನಗಿದು ಯಾವುದು ಮಾಹಿತಿಗಳಿಲ್ಲ, ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ. ಈಗ ನಾನು ನೋಡಿ, ನನ್ನೇ ಯಾಕೆ ಕೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ. ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ತರಾತುರಿಲಿ ಪಾಪ ಎಲ್ಲೆಲ್ಲಿಂದ ಕರೆಸಿ ನಿಮ್ಮ DG ಹಿಂದೆ ಕೇಸ್ಗಳಾಗಿಸಿ SIT ರಚನೆ ಮಾಡ್ಕೊಳ್ಳಿಲ್ವಾ? ನಿಮ್ಮ ಕೈಲಿದೆ ಅದು ಸರ್ಕಾರ. ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ. ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ. ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ, ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ. ಆದ್ದರಿಂದ ಈ ವಿಷಯಗಳಲ್ಲಿ
ಸರ್ಕಾರ ಅವ್ರ ತೀರ್ಮಾನ ತಗೋಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು.